ಭಾರತದಲ್ಲಿ ಮುಸಲ್ಮಾನರ ಮತದಾನದ ಹಕ್ಕನ್ನು ಕಸಿದುಕೊಳ್ಬೇಕು ಅಂತ ಈಗ ನಿನ್ನೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನನ್ನ ಜೊತೆ ಈಗ ಚಂದ್ರಶೇಖರ ಸ್ವಾಮೀಜಿರನ್ನ ಮಾತನಾಡ್ಸೋಣ. ಸ್ವಾಮೀಜಿ, ತಾವು ನಿನ್ನೆ ಕೊಟ್ಟಂಥ ಹೇಳಿಕೆ ಸಾಕಷ್ಟು ಚರ್ಚೆ ಗ್ರಾಸ ಆಗಿದೆ. ಆ ಸಂದರ್ಭದಲ್ಲಿ ಸೂಕ್ತವಾದಂಥ ಸಮಯ ಆಗಿತ್ತಾ, ವೇದಿಕೆ ಆಗಿತ್ತಾ ಅನ್ನುವಂಥದ್ದು? ಹರಿ ಓಂ. ಆ ವೇದಿಕೆ ರೈತರಿಗೆ ಅನ್ಯಾಯ ಆಗ್ತಾ ಇದ್ದದ್ರ ಬಗ್ಗೆ ಆ ವೇದಿಕೆ ಉಂಟಾಗಿದ್ದದ್ದು. ಈ ವಕ್ಫ್ ಬೋರ್ಡಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಆ ದೃಷ್ಟಿಯಿಂದ ನಾವು ಅದು ಹೇಳೋದು ನಿಜ. ಆದರೆ ಅವರು ಮುಸ್ಲಿಂ ಬಾಂಧವರು ಭಾರತೀಯರ ಹೊರತು ಬೇರೆ ಏನಲ್ಲ. ಆದ್ದರಿಂದ ಅದು ಅಷ್ಟು ಬಿಟ್ಟು ನಮ್ಗೆ ರೈತರಿಗೆ ಒಳ್ಳೆಯದಾಗಬೇಕು. ನೀವು ಮಾಧ್ಯಮದವರು ಆ ರೈತರಿಗೆ ಒಳ್ಳೆಯದಾಗೋ ರೀತಿ ಬಿಂಬಿಸಿ ಅದನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗ ಒಂದಷ್ಟು ಟೀಕೆ ಟಿಪ್ಪಣಿ ವ್ಯಕ್ತ ಆಗ್ತಾ ಇದೆ. ಸ್ವಾಮೀಜಿಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದ ಭಾಷಣ ಮಾಡಬಾರ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಭಾಷಣದ ವಿರುದ್ಧ ಕಿಡಿಕಾರಿದೆ ಸರ್. ಈಗ ನಾವು ಚಪ್ಪಾಳೆಗೆ ಆಸೆ ಪಡೋದಿಲ್ಲ, ಹೆಸರಿಗೆ ಆಸೆ ಪಡೋದಿಲ್ಲ, ಕೀರ್ತಿಗೆ ಆಸೆ ಪಡೋದಿಲ್ಲ. ನಾವು ಆ ಸಂದರ್ಭದಲ್ಲಿ ಬಂದಂಥದ್ದು ರೈತರಿಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ರೈತರ ಭೂಮಿಯೆಲ್ಲ ಕಸ್ಕೊಳ್ತಾ ಇದ್ದಾರೆ ಅಂತ ಮಹಾರಾಷ್ಟ್ರದಲ್ಲಿ ಕಸ್ಕೊಂಡ್ರಂತೆ, ಬಿಜಾಪುರದಲ್ಲಿ, ಧಾರವಾಡದಲ್ಲಿ ಎಲ್ಲ ರೈತರ ಭೂಮಿಯನ್ನೆಲ್ಲ ಇವರು ನಮ್ಮದು ಅಂತೇಳಿ ತಗೊಳ್ತಾ ಇದ್ದಾರೆ ಅಂತ ಅಂದರು. ಹಾಗೆ ಇಲ್ಲಿಗೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಅನ್ಯಾಯ, ಇದು ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೇಳೋದುಂಟು. ಆದರೆ ಅದನ್ನು ನಾವು ಈ ಓಟು ನಾನೊಬ್ಬ ಹೇಳಿದ್ರೆ ಓಟು ಬಿಟ್ಬಿಡ್ತಾರಾ? ಇಲ್ಲ, ಸರ್ಕಾರ ಮಾಡಬೇಕಾದ್ರೆ ಸರ್ಕಾರದ ಇದರಲ್ಲಿ ಬಿಟ್ಟಿರ್ತಕ್ಕಂಥದ್ದು. ರೈತರಿಗೆ ಏನಪ್ಪ ಅಂದರೆ ರೈತರ ಭೂಮಿ ಅವರು ತಲತಲಾಂತರದಿಂದ ಮಾಡ್ಕೊಂಬಂದಿರೋದು, ಅವ್ರಿಗೆ ಉಳಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ಅಂದರೆ ಸ್ವಾಮೀಜಿಗಳು ಸಂವಿಧಾನದ ವಿರೋಧಿಗಳು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ ಅಂತ ಪ್ರಕಾಶ್ ಅಬ್ಬಯ್ಯ ಅವರು ಶಾಸಕರು ಹೇಳ್ತಾರೆ. ನಾವು ಸಂವಿಧಾನದ ವಿರೋಧಿಗಳು ಸ್ವಾಮೀಜಿ ಆ ರೀತಿಯಾದ ಹೇಳಿಕೆ ಕೊಟ್ಟು ಹೇಗೆ ವಿರೋಧಿ ಅಂತ ಹೇಗೆ ಹೇಳ್ತೀರಾ? ಅಂದರೆ ಎಲ್ರಿಗೂ ವೋಟನ್ ಪವರ್ ಹಕ್ಕಿರೋದ್ರಿಂದ ಇವರು ಹಕ್ಕಿಲ್ಲ ಅಂತ ಹೇಳೋದು ಅಂತ ಹೇಳ್ತಾ ಇರ್ಬೋದು. ಆ ಥರ ಏನಿಲ್ಲ. ಇವರು ಮುಸ್ಲಿಮರು ಈ ರೈತರ ಭೂಮಿನ ಕಸಿದ್ಕೊಳ್ತಾ ಇರೋದ್ರಿಂದ ಆ ರೀತಿ ಕಸಿದ್ಕೋಬೇಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈಗ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಪಾತ್ರ ವಹಿಸಬೇಕು? ಅಂದರೆ ಈಗ ನೀವು ರೈತರ ಭೂಮಿಯನ್ನು ಕಸಿದುಕೊಳ್ತಾ ಇದೆ ವಕ್ಫ್ ಬೋರ್ಡ್ ಅಂತ ಹೇಳ್ತಿದ್ದೀರಾ, ಸರ್ಕಾರದ ಪಾತ್ರ ಏನು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ನಿಂತ್ಕೊಂಡು ಧರ್ಮವನ್ನು ಆಲೋಚನೆ ಮಾಡಿ ಇದು ನಿಜವಾಗ್ಲೂ ರೈತರದು, ಆದ್ದರಿಂದ ರೈತರ ಭೂಮಿಯನ್ನು ರೈತರಿಗೆ ಬಿಡೋಣ, ಇದು ವಕ್ಫ್ಗೆ ಬಿಡೋದಕ್ಕೆ. ಏಕೆಂದರೆ ವಕ್ಫ್ ಎಲ್ಲಿಂದ ತೊಗೊಂಬಂದ್ರು ಭೂಮಿನ? ಎಲ್ಲಿಂದಲೂ ತರಲಿಲ್ಲ. ಅದು ರೈತರ ಭೂಮಿಗೆ ಕಸಿದ್ಕೊಂಡ್ರೆ ಅವರು ಬೆಳೆದು ಎಲ್ಲರಿಗೂ ಅನ್ನ ಹಾಕಿ ತಾವು ಊಟ ಮಾಡ್ಕೊಂಡಿರ್ತಕ್ಕಂಥ ಭೂಮಿ ಕಸಿದ್ಕೊಂಡ್ರೆ ಹೇಗಾಗ್ತದೆ? ಆದ್ದರಿಂದ ಅದು ಆಗೋದಿಲ್ಲ, ಬೇಡ ಎಂಬುದಾಗಿ ನಮ್ಮ ಅಭಿಪ್ರಾಯ. ಸ್ವಾಮಿ, ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಪ್ರಕಾರ ಅಂದರೆ ಈಗ ಒಕ್ ಏನಾದರೂ ಸರ್ಕಾರ ಜಮೀನು ಹಸ್ತಾರ ಏನಾದ್ರು ಇದೆಯಾ ಅಂತ ಸ್ವಾಮಿ? ಒಕ್ಸ್ಗೆ ಅಲ್ಲ, ಈಗ ಸರ್ಕಾರ ಏನಾದ್ರು ಒಕ್ಕಿಗೆ ಏನಾದ್ರು ಜಾಗ ಕೊಟ್ಟಿದ್ಯಾ ಅಂತ? ಯಾಕಂದ್ರೆ ಈಗ ಜಮೀರು ಹೇಳ್ತಾರೆ 1 ಇಂಚು ಕೂಡ ನಾವು ಸರ್ಕಾರದಿಂದ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ. ಆ ವಿಚಾರವಾಗಿ ಹೇಳೋದಾದ್ರೆ ಅಂತ. ಸರ್ಕಾರದಿಂದ ತಗೊಂಡಿಲ್ಲ ಅಂತ ಅಂದರೆ ಅವ್ರ ಭೂಮಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಹಾಕಿದ್ರೆ ಆಗ ಭೂಮಿ ಇರೋ ಕಡೆನೇ ಇದೆ, ಇವರು ಇದರಲ್ಲಿ ಇರೋದನ್ನು ಇವ್ರು ಕಿತ್ಕೊಂಡಿದ್ದಾರೆ ಅಷ್ಟೇ ಹೊರತು ಕಿತ್ಕೋಬಾರಿ, ಬೇರೆಯವ್ರು ಮಾಡ್ತಾ ಇರೋದನ್ನು ಯಾಕೆ ಕಿತ್ಕೋತೀರಾ ಅಂತ ಹೇಳ್ತೀವಿ. ಕೊನೆ ಪ್ರಶ್ನೆ ಸ್ವಾಮಿ, ಈಗ ತಮ್ಮ ಒಂದು ಹೇಳಿಕೆ ಕೊಟ್ಟ ಆದಮೇಲೆ ತಮಗೆ ಬೆದರಿಕೆ ಕರೆಗಳು ಆ ಥರ ಏನಾದರೂ ಬರ್ತಾ ಇದೆಯಾ? ಏನಾದರೂ ಯಾವುದೇನು ಬಂದಿಲ್ಲ. ಈಗ ಆ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸ್ವಾಮಿ? ಮತ್ತೊಂದು ಕಡೆ ಯಾವುದು ಹೇಳಿಕೆ? ನೆನ್ನೆ ಕೊಟ್ಟಂಥ ಹೇಳಿಕೆ, ಆ ಹೇಳಿಕೆ ನಾವು ಅದನ್ನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದೀವಿ, ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ಅಂದರೆ ಈಗ ಮುಂದಿನ ದಿನಗಳಲ್ಲಿ ಮಠದ ಪರವಾಗಿ ಅಥವಾ ಸಮುದಾಯದ ಪರವಾಗಿ ರೈತರ ವಿಚಾರವಾಗಿ ಯಾವ ರೀತಿ ಹೋರಾಟ ಮಾಡ್ತೀರಿ ಅಂತ? ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು.
ಒಂದು ವೇಳೆ ರೈತರಿಗೆ ಅನ್ಯಾಯ ಆದರೆ ನಿಂತು ಹೋರಾಟ ಮಾಡೋದು ನಿಜ. ಎಸ್, ಇದಿಷ್ಟು ಕೂಡ ಚಂದ್ರಶೇಖರನಾಥ ಸ್ವಾಮೀಜಿಯವರ ಸ್ಪಷ್ಟವಾದ ಮಾತುಗಳು. ರೈತರಿಗೆ ಅನ್ಯಾಯ ಮೋಸ ಆಗ್ತಾ ಇದೆ, ಹೀಗಾಗಿ ಅದರ ವಿರುದ್ಧ ಮಾತನಾಡಬೇಕಾದಂಥ ಮಾತಿನ ರಭಸದಲ್ಲಿ ಆ ರೀತಿಯನ್ನ ಹೇಳಿಕೆಯನ್ನು ಕೊಟ್ಟಿದೆ, ವಿಷಾದನ ವ್ಯಕ್ತಪಡಿಸಿ ನನ್ನ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.